टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಾಂಗ್ರೆಸ್ನಲ್ಲಿರುವಂಥ ಅಸಮಾಧಾನ ಅದರ ಬಗ್ಗೆ ನಿತ್ಯವೂ ಕೂಡ ನಾವು ವಿವರಗಳನ್ನು ಕೊಡ್ತಾ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗ, ಯಾಕಂದರೆ ಒಬ್ಬರಾದ ಮೇಲೆ ಒಬ್ಬರು ನಾಯಕರು ಹೋಗಿ ದೆಹಲಿನಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ನಾಯಕರನ್ನ ಸ್ಥಿತಿಗತಿಗಳೇನು ಎಲ್ಲ ವಿವರಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು ಆರಂಭದಿಂದ ಇಲ್ಲಿ ತನಕ ಸತೀಶ್ ಜಾರಕಿಹೊಳಿ ಆದಮೇಲೆ ರಾಜಣ್ಣ ಆದಮೇಲೆ ಈಗ ಪರಮೇಶ್ವರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರು ಮಾತುಕತೆ ಮಾಡಿದ್ದಾರೆ. ನಿನ್ನೆ ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ, ಅದರ ಅಗತ್ಯತೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಂತೆ ಪರಮೇಶ್ವರ್. ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸಿ, ಡಿ ಕೆ ಶಿವಕುಮಾರ್ ಅವರನ್ನು ಬದಲಾಯಿಸಿ ಅಂತ ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೆಹಲಿನಲ್ಲಿ ಒಬ್ಬರಾದ ಮೇಲೆ ಒಬ್ಬ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಸ್ಥಿತಿಗತಿಗಳನ್ನು ವಿವರಿಸ್ತಾ ಇದ್ದಾರೆ. ಇನ್ನು ಈ ಶೋಷಿತ ಸಮುದಾಯದ ಸಮಾವೇಶ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಿದ್ದಾರೆ. ರಾಜಣ್ಣ ಸತೀಶ್ ಏನು ಹೇಳಿದ್ರು ಅದನ್ನೇ ಇವರು ಕೂಡ ಹೇಳಿದ್ದಾರೆ. ನೀವು ಈ ರೀತಿ ಅಡ್ಡಗಾಲ ಹಾಕಿಬಿಟ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಏಪ್ರಿಲ್ನಲ್ಲಿ ಸಮಾವೇಶ ನಡೆಸಬೇಕು, ನಾವು ಅದಕ್ಕೆ ಅನುಮತಿ ಕೊಡಿ ಅಂತ ಈಗಾಗಲೇ ಒಂದು ಹಂತದಲ್ಲಿ ಅನುಮತಿ ಸಿಕ್ಕಿದೆ, ಪ್ರಶ್ನೆ ಬೇರೆ. ಏಪ್ರಿಲ್ನಲ್ಲಿ ಶೋಷಿತ ಸಮುದಾಯದ ಸಮಾವೇಶಕ್ಕೂ ಕೂಡ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಅಂದರೆ ಏಪ್ರಿಲ್ನಲ್ಲಿ ಇದು ನಡೆಯುವಂಥದ್ದು ನಿಶ್ಚಿತ. ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಭೇಟಿ ಮಾಡ್ತಾ ಇದ್ದಾರೆ, ವಿವರಗಳನ್ನು ಕೊಡ್ತಾ ಇದ್ದಾರೆ. ಯಾವ ಕಾರಣದಿಂದ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸಬೇಕು ಅಂತ. ಸೊ ಇದು ಸಂಗತಿ. ಹೀಗಾಗಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನಗಳು, ಅಂದರೆ ಯಾಕೋ ಈ ನಡುವೆ ಎಲ್ಲದೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ, ಜೊತೆಗೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಭಾಳ ಸೂಚ್ಯವಾಗಿ ಹೈಕಮಾಂಡ್ ಹೇಳಿದ ಮೇಲೆ ನಾಯಕರು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳಲಿಕ್ಕೆ. ಇನ್ನು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಯಾಕೋ ಈ ನಾಯಕರು ತುಂಬ ಸ್ಟ್ರಾಂಗ್ ಆಗ್ತಿರೋದನ್ನು ನೋಡಿದ್ರೆ ಸ್ಥಿತಿಗತಿಗಳು ಏನೋ ಬೇರೆ ಕಡೆಗೆ ಹೋಗ್ತಾ ಇದೆಯೇನೋ ಅನ್ನುವಂಥ ಭಾವನೆ ಅತ್ಯಂತ ಸಹಜವಾಗಿ ಮೂಡಿದೆ. ಇದರ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೀಗ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಜೊತೆಗೂ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ನಾವು ನಿಮಗೆ ಕೊಟ್ಟು ಬಿಡ್ತೀವಿ. ಅಂದರೆ ಪಟ್ಟಕ್ಕಾಗಿ ಆಡ್ತಿರುವಂಥ ಪಗಡೆ ಆಟ ಇದು. ಯಾರ್ಯಾರ ಮಾತನ್ನು ಕೇಳ್ತಾ ಇಲ್ಲ. ಇನ್ನು ಹೈಕಮಾಂಡ್ ಯಾಕೆ ಸುಮ್ಮನಿದೆ, ಇದು ಸಂಗತಿ. ಮುಲಾಜಿಲ್ಲಂಗೆ ಹೇಳಿದ್ರು ಖರ್ಗೆ ಅವರು, ಬಾಯಿ ಮುಚ್ಕೊಂಡಿರಿ ಅಂತ. ಒಂದೆರಡು ದಿವಸ ಬಾಯಿ ಮುಚ್ಕೊಂಡಿದ್ರು ನಾಯಕರು. ಅದಾದ ಮೇಲೆ ಅವ್ರು ಆಡಿದ್ದೇ ಆಟ, ಹೇಳಿದ್ದೇ ಹೇಳಿಕೆ, ಈ ರೀತಿ ಆಗೋಯ್ತು. ಅಂದರೆ ಹೈಕಮಾಂಡ್ ಕೂಡ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಹೈಕಮಾಂಡ್ ಕೈ ಮೀರಿ ಹೋಗ್ಬಿಟ್ಟಿದೆಯಾ ಇದು. ಇನ್ನು ಹೈಕಮಾಂಡ್ಗೆ ಏನಾದರೂ ಇದು ಇಷ್ಟ ಇರಲಿಲ್ಲ ಅನ್ನಂಗೆ ಇದ್ದಿದ್ದಿದ್ರೆ ಪದೇ ಯಾಕೆ ಹೋಗ್ತಾ ಇದ್ರು ನಾಯಕರು ದೆಹಲಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲೇ ಇದ್ದಾರೆ. ಅವರ ಅನಾರೋಗ್ಯ, ಅವರ ಅಳಿಯನಿಗೂ ಕೂಡ ಅನಾರೋಗ್ಯ ಇದೆ, ಅವರ ಮಕ್ಕಳಿಗೂ ಕೂಡ ಹುಷಾರಿಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನಲ್ಲೂ ನಾಯಕರು ಭೇಟಿ ಮಾಡ್ತಾ ಇದ್ದಾರೆ. ಪ್ರಶ್ನೆ ಬೇರೆ, ಬೆಂಗಳೂರಲ್ಲಿ ಭೇಟಿ ಮಾಡುವಂಥವ್ರು ಬೆಂಗಳೂರಿನಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ದಿಲ್ಲಿ ದಂಡಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಬೇರೆ ಬೇರೆ ನಾಯಕರ ಜೊತೆಗೆ ಅವರ ಮಾತುಕತೆ ನಿರಂತರವಾಗಿ ಸಾಗ್ತಾ ಇದೆ. ಬರೀ ಹರೀಶ್ ನಮ್ಮ ಪ್ರತಿನಿಧಿ ನಮ್ಮ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಯಾಕೋ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮ್ಮನಾಗ್ಬಿಟ್ಟಿದೆ. ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ ಮೇಲೂ ಕೂಡ ಯಾವ ನಾಯಕರು ಬಾಯಿ ಮುಚ್ಕೊಳ್ಳುವಂಥ ಲಕ್ಷಣಗಳಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳಿದರು, AICC ಅಧ್ಯಕ್ಷರು ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರೋಕ್ಕೆ ಹೇಳಿದ್ದಾರೆ, ನನ್ನನ್ನು ಸೇರ್ಕೊಂಡಂಗೆ ಅಂತ. ಒಂದೇ ದಿವಸ ಇವರೆಲ್ಲ ಬಾಯಿ ಮುಚ್ಕೊಂಡಿದ್ದು. ಅದಾದಮೇಲೆ ಏನು ಅಂತಂದರೆ ಎಲ್ಲರೂ ಯಥಾ ಪ್ರಕಾರ ಮಾತಾಡೋಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದೆ, ಈ ಬೆಂಗಳೂರಿನಲ್ಲಿ ಯಾರ್ಯಾರು ಖರ್ಗೆ ಅವ್ರನ್ನ ಭೇಟಿ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ದಿಲ್ಲಿಗೆ ಬಂದು ಯಾರ್ಯಾರು ನಾಯಕರನ್ನ ಭೇಟಿ ಮಾಡಬೇಕು, ಏನೇನು ಮಾತುಕತೆ ಮಾಡಬೇಕು ಅದನ್ನು ನಾಯಕರು ಮಾತಾಡ್ತಾ ಇದ್ದಾರೆ.
ಏನು ನಡೀತಾ ಇದೆ? ಯಾಕೋ ನೋಡಿದಂಥ ಸಂದರ್ಭದಲ್ಲಿ ಈ ಹಿಂದುಳಿದ ವರ್ಗದ ನಾಯಕರುಗಳು ಯಾರ್ಯಾರು ಇದಾರಲ್ಲ, ಈ ದಲಿತ ನಾಯಕರು ಅದರಲ್ಲೂ ವಿಶೇಷವಾಗಿ ಅವ್ರು ಯಾಕೋ ತುಂಬ ಸ್ಟ್ರಾಂಗ್ ಆಗ್ತಿರಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಹರೀಶ್, ಹೌದು ರಂಗನಾಥ್, ದಲಿತ ನಾಯಕರುಗಳು ಒಂದ್ ಕಡೆ ಈಗ ಸೇರ್ತಾ ಇದ್ದಾರೆ. ಸೇರಿ ಸಭೆಯನ್ನು ಕೂಡ ಮಾಡಿದ್ರು. ನಂತರ ಒಂದು ಪ್ಲಾನ್ ಮಾಡ್ಕೊಂಡಿದ್ರು, ಒಬ್ಬೊಬ್ಬರಾಗಿ ದೆಹಲಿಗೆ ಹೋಗ್ಬೇಕು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ತಮ್ಮ ಅಭಿಪ್ರಾಯ ಏನಿದೆ, ತಮ್ಮ ಬೇಡಿಕೆ ಏನಿದೆ ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆ ಪ್ಲ್ಯಾನಿಂಗ್ನ ಪ್ರಕಾರವೇ ಈಗ ಒಬ್ಬೊಬ್ಬರೇ ನಾಯಕರು ದೆಹಲಿ ಹತ್ತ ಬಂದು ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಮೊದಲು ಸತೀಶ್ ಜಾರಕಿಹೊಳಿ ಅವರು ಬಂದರು, ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾದರು, ವೇಣುಗೋಪಾಲ್ ಅವ್ರನ್ನ ಭೇಟಿಯಾದರು, ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂಡ ಭೇಟಿಯಾದರು. ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಬಹುಮುಖ್ಯವಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಚರ್ಚೆ ನಡೀತಾ ಇದೆ, ಅದಕ್ಕೆ ಅವರು ಚರ್ಚೆನ ಮಾಡಿದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತು ದಲಿತ ಸಮುದಾಯದ ಒಂದು ಸಮಾವೇಶ ಕೂಡ ಆಗಬೇಕಾಗಿದೆ. ಅದು ಮೇ ಅಥವಾ ಏಪ್ರಿಲ್ನಲ್ಲಿ ಒಂದು ಸಮಾವೇಶ ಆಗಬೇಕಾಗಿದೆ. ಆ ಮೂಲಕ ಒಂದು ದಲಿತ ಸಮುದಾಯದ ವೋಟ್ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಪ್ರಯತ್ನ, ಜೊತೆಗೆ ಮತ್ತು ದಲಿತ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಕೊಡಬೇಕು, KPCC ಅಧ್ಯಕ್ಷ ಸ್ಥಾನ ದಲಿತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದಾದ ನಂತರ ರಾಜಣ್ಣ ಅವರು ದೆಹಲಿಗೆ ಬಂದರು. ರಾಜಣ್ಣ ಅವರು ಕೂಡ ಇದೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಬಂದಿದ್ರು. ಇದು ಮೊದಲೇ ಗೊತ್ತಿತ್ತು, ಪರಮೇಶ್ವರ್ ಅವರು ಈಗ ಬರಬೇಕು, ರಾಜಣ್ಣ ಅವರು ಈಗ ಬರಬೇಕು ಅನ್ನುವಂಥದ್ದು ಪ್ಲಾನ್ ಆಗಿತ್ತು. ಅದೇ ರೀತಿಯಾಗಿ ಬರ್ತಾ ಇರತಕ್ಕಂಥದ್ದು. ಈಗ ಪರಮೇಶ್ವರ್ ಅವ್ರನ್ನಂತ ಮಹದೇವಪ್ಪ ಅವರು ಕೂಡ ದೆಹಲಿಗೆ ಬರುವಂತಹ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ವಾರ ಅವರು ದೆಹಲಿಗೆ ಬಂದು ಇದೇ ರೀತಿಯಾದಂತಹ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಅಂದರೆ ದಲಿತ ನಾಯಕರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ದಲಿತ ಸಮುದಾಯದ ಒಂದು ಸಮಾವೇಶವನ್ನು ಮಾಡಬೇಕಾಗಿದೆ, ಶೋಷಿತರ ಸಮಾವೇಶವನ್ನು ಮಾಡಬೇಕಾಗಿದೆ. ಆ ಮೂಲಕ ದಲಿತರು ಅಧಿಕಾರವನ್ನು ಪಡ್ಕೊಳ್ಬೇಕು, KPCC ಅಧ್ಯಕ್ಷ ಸ್ಥಾನ ಬೇಕು, ಮತ್ತು ಆಯಕಟ್ಟಿನ ಹುದ್ದೆಗಳು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮುಖ್ಯವಾಗಿ DK ಶಿವಕುಮಾರ್ ಅವರ ವಿರುದ್ಧ ನಾಯಕರು ಟಾರ್ಗೆಟ್ ಮಾಡುವಂತೆ ಕಾಣ್ತಿದೆ. ಮತ್ತು KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು, ಮತ್ತು KPCCಯಲ್ಲಿ ಕೂಡ ಒಂದಷ್ಟು ಹುದ್ದೆಗಳೇನಿದೆ ಅದರಲ್ಲೂ ಕೂಡ ಬದಲಾವಣೆ ಆಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದರೆ ಈಗ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಭಾಳಷ್ಟು ಪ್ರಮುಖ ಆಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಂಗಳೂರಿಗೆ ಹೋದರೆ ಬೆಂಗಳೂರಲ್ಲೂ ಭೇಟಿ ಮಾಡ್ತಾರೆ, ದೆಹಲಿಗೆ ಬಂದರೆ ದೆಹಲಿಯಲ್ಲೂ ಕೂಡ ರಾಜ್ಯ ನಾಯಕರುಗಳು ಭೇಟಿ ಮಾಡಿ ಇಂತಹದ್ದೇ ಮನವಿಯನ್ನು ಇಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಅವರದ್ದೇ ಆದಂತಹ ಒಂದು ವಾದ ಕೂಡ ಇದೆ. KPCC ಅಧ್ಯಕ್ಷ ಬದಲಾವಣೆ ಮಾಡೋದಕ್ಕೆ ನಾನೇನು ಕೆಲಸ ಮಾಡಿಲ್ವ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಮನೇನು ಅಷ್ಟು ಅಸಮರ್ಥ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಇವರ ಮನವಿಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆಳಿಸಿರ್ತಕ್ಕಂಥದ್ದು ರಂಗನಾಥ್. ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ಒಂದು ಬಹಳ ಅದ್ಭುತವಾದ ಹಾಡಿದೆ, ಜೇನುಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ. ಜೇನುಗೂಡು ಥರ ಇದ್ದಿದ್ರಿಂದಲೇ 135, 136, ಈಗ 138ಕ್ಕೆ ಬಂದು ತಲುಪಿರುವಂಥದ್ದು. ಆದರೆ ಒಳಗಿಂದೊಳಗೆ ಕಿತ್ತಾಟ ಇದೆಯಲ್ಲ, ಜೇನು ದರದೊಂದು ಕಡೆಗೆ ಇರಲಿ, ಏನು ಅಂತಂದರೆ ಎಲ್ಲೋ ಒಂದು ಕಡೆಗೆ ಈ ಕೈ ಕಚ್ಚುವಂಥ ಲಕ್ಷಣಗಳೇ ಜಾಸ್ತಿ ಕಾಣ್ತಾ ಇವೆ. ಏನು ನಡೀತಾ ಇದೆ ಪ್ರಸನ್ನ? ಯಾಕಂದರೆ ಯಾರು ಏನು ಮಾಡಿದ್ರು ಕೂಡ ಸರಿ ಹೋಗ್ತಿಲ್ಲ. ಇದೆಲ್ಲ ಆದಮೇಲೂ ಕೂಡ ಏನು ಅಂದರೆ ಇಲ್ಲಿರುವಂಥ AICC ಅಧ್ಯಕ್ಷರನ್ನ ಸುರೇಶ್ ಬಂದು ಭೇಟಿ ಮಾಡಿದ್ರು. ಅದಾದಮೇಲೆ ಏನು ಅಂದರೆ DK ಶಿವಕುಮಾರ್ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತುಕತೆ ಮಾಡ್ಕೊಂಬಂದರು. ಇದೆಲ್ಲ ಆದಮೇಲೂ ಕೂಡ ಈ ದೆಹಲಿ ದಂಡಯಾತ್ರೆ ಮತ್ತು ಡೆವಲಪ್ಮೆಂಟ್ಗಳು ಕಡಿಮೆ ಆಗ್ತಾ ಇಲ್ಲ. ಹೌದು ರಂಗನಾಥ್, ಕಾಂಗ್ರೆಸ್ ಪಾಳ್ಯದಲ್ಲಿ ನೀವು ಹೇಳಿದ ಹಾಗೆ ನಿಜ. ಆದರೆ ಸಮಸ್ಯೆ ಯಾಕೆ ಕ್ರಿಯೇಟ್ ಆಗ್ತಿದೆ ಅಂದರೆ, ಜೇನನ್ನು ಸೃಷ್ಟಿ ಮಾಡಿದ್ದೇ ನಾವು ಅನ್ನುವಂತಹ ರೀತಿಯಲ್ಲಿ ಎಲ್ಲ ನಾಯಕರು ಕೂಡ ವರ್ತನೆಯನ್ನು ಮಾಡ್ತಿದ್ದಾರೆ. ಈ ಕಾರಣಕ್ಕೋಸ್ಕರ ಆ ಒಂದು ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಹೋಗ್ತಾ ಇದ್ದಾವೆ. ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಈಗ ಕಳೆದ 16 ದಿನಗಳಿಂದ, ಕಳೆದ ಹಲವು ತಿಂಗಳುಗಳಿಂದ ಎಲ್ಲ ನಾಯಕರ ಹೇಳಿಕೆಗಳನ್ನು ಕೂಡ ರಾಜ್ಯದ ಜನತೆ ಗಮನಿಸಿದ್ದಾರೆ. ಯಾರ್ಯಾರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದಾರೆ. ನಾಯಕರ ಭಾವನೆಗಳು ಯಾವತ್ತೂ ಕೂಡ ಬದಲಾಗ್ತಾ ಇಲ್ಲ. ಅದು ಮತ್ತಷ್ಟು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನ, ಹೇಳಿಕೆಗಳ ರೀತಿಯಲ್ಲಿ ಹೊರಗೆ ಬರ್ತಾನೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಮ್ಮೆ ವಾರ್ನಿಂಗ್ ಕೊಟ್ಟು ಸುಮ್ಮನಾದ್ರೆ ಹೊರತು ಅದಾದ ಬಳಿಕ ಏನ್ ಸಂದೇಶ ಅನ್ನುವಂಥದ್ದನ್ನ ಇನ್ನೂ ಕೂಡ ರವಾನೆ ಮಾಡಿಲ್ಲ. ಈ ಕಾರಣಕ್ಕೋಸ್ಕರ ಇದೀಗ ಕಾಂಗ್ರೆಸ್ನ ಗೊಂದಲಗಳ ವಿಚಾರದಲ್ಲಿ ಹೈಕಮಾಂಡ್ನ ನಡೆಯ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ನ ಸಚಿವರಿಗೂ ಕೂಡ, ಅಂದ್ರೆ ಒಂದಷ್ಟು ಮಂದಿ ಸಿದ್ದರಾಮಯ್ಯನವರನ್ನ ನೇರವಾಗಿ ಮತ್ತು ಬಹಿರಂಗವಾಗಿ ಬೆಂಬಲಿಸ್ತಾರೆ, ಇನ್ನೊಂದಷ್ಟು ಮಂದಿ DK ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಬೆಂಬಲಿಸ್ತಾರೆ, ಮತ್ತು ಅರ್ಧಕ್ಕಿಂತ ಹೆಚ್ಚು ಮಂದಿ ಸಚಿವರು ಹೈಕಮಾಂಡ್ ಏನ್ ಹೇಳುತ್ತೋ ಅದರ ಪ್ರಕಾರ ನಾವು ನಡೀತೀವಿ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಹೈಕಮಾಂಡ್ನ
ಸಂದೇಶಕ್ಕಾಗಿ ಕಾಯ್ತಾ ಇರುವಂತಹ ಸಚಿವರುಗಳಿಗೆ, ಶಾಸಕರುಗಳಿಗೆ ನಿಜಕ್ಕೂ ಕೂಡ ಕನ್ಫ್ಯೂಸ್ ಆಗಿರುವಂಥದ್ದು ಹೈಕಮಾಂಡ್ ಯಾಕೆ ಇನ್ನೂ ಕೂಡ ಸೈಲೆಂಟ್ ಆಗಿದೆ ಅನ್ನುವಂಥದ್ದು. ಕೊಟ್ಟಂತ ವಾರ್ನಿಂಗಿಗೆ ಸಚಿವರುಗಳು ಒಂದು ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ತಮ್ಮ ಪಾಡಿಗೆ ತಾವು ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಿದ್ದಾರೆ, ತಮ್ಮ ಪಾಡಿಗೆ ತಾವು ಪ್ರತ್ಯೇಕ ಸಭೆಗಳನ್ನ ಮಾಡ್ತಿದ್ದಾರೆ. ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗ್ತಿದ್ರು ಕೂಡ ಖರ್ಗೆ ಅವರ ವಾರ್ನಿಂಗಿಗೆ ಬೆಲೆ ಕೊಡದೆ ಹೋದಾಗ್ಲೂ ಕೂಡ ಯಾಕೆ ಹೈಕಮಾಂಡ್ ಇನ್ನೂ ಕೂಡ ಸುಮ್ಮನೆ ಕೂತಿದೆ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಈ ವಿಚಾರದಲ್ಲಿ ಕ್ಲಾರಿಟಿಯನ್ನ ಕೊಡಬೇಕಾಗಿತ್ತು ಅನ್ನುವಂತಹ ಆಗ್ರಹ ಕೂಡ ಸಚಿವರ ಮಟ್ಟದಲ್ಲಿ ಶುರುವಾಗಿದೆ. ಮೂಡ ಪ್ರಕರಣ ಶುರುವಾಗಿ ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ನಲ್ಲಿ ಎದ್ದಾಗ ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ದೌಡಾಯಿಸಿ ಬಂದರು. ಸಚಿವರ ಸಭೆಗಳನ್ನ ನಡೆಸಿ ಅದನ್ನು ತಿಳಿಗೊಳಿಸುವಂತ ಕೆಲಸವನ್ನ ಮಾಡಿದ್ರು. ಯಾರ್ಯಾರ ಜವಾಬ್ದಾರಿ ಏನು ಅನ್ನುವಂಥದ್ದನ್ನ ತಿಳಿಸಿ ಹೋಗಿದ್ರು. ಆದ್ರೆ ಈ ಗೊಂದಲಗಳು ಇದೀಗ ಕ್ರಿಯೇಟ್ ಆದಂತ ಸಂದರ್ಭದಲ್ಲಿ ಯಾವ ನಾಯಕರು ಕೂಡ ಸಚಿವರನ್ನ ಒಗ್ಗೂಡಿಸಿ ಸಭೆ ಮಾಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ನ ಮಹಾಮೌನ ಒಂದು ರೀತಿಯ ದೌರ್ಬಲ್ಯವ ಅನ್ನುವಂಥ ಅನುಮಾನಗಳು ಶುರುವಾಗುವಂತ ರೀತಿಯಲ್ಲಿ ಬೆಳವಣಿಗೆಗಳು ಕಂಡು ಬರ್ತಾ ಇವೆ. ರಂಗನಾಥ್, ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.